ನಮಸ್ತೆ, ಹೇಗಿದ್ದೀರಾ? ಸೌಜು ಗೌಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಮಂಗಳೂರಿಗೆ ಹೋಗ್ತಾ ಇದ್ದೀನಿ, ನಮ್ಮ ಮನೆ ಕಡೆಯಿಂದ ಹೋಗ್ತಾ ಇದ್ದೀನಿ. ಇದು ನಾನು ಎಸ್ಪರ್ಟ್ ಕಾಲೇಜಿಂದಾಗಿ ಹೋಗ್ಲಿಕ್ಕೆ ಆಗ್ತದೆ ನಮಗೆ ಆಚೆ ಮೈನ್ ರೋಡಿಗೆ. ಹಾಗೆ ಇಲ್ಲಿ ಶಾರ್ಟ್ಕಟ್ಟಿಂದ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಕಾಲೇಜ್ ಇದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಕ್ಕಳು ಇದ್ದಾರೆ ಇಲ್ಲಿ. ಮತ್ತು ಉದ್ದಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಯಾವುದು ಲಾಗ್ ನಾನು ಮಾಡಿರಲಿಲ್ಲ, ಹಾಗೆ ಸಖತ್ತಾಗಿ ಒಂದು ನಮ್ಮ ರೋಡ್ ತೋರಿಸುವ ಎಲ್ಲ ವೀವರ್ಸಿಗೆ ಅಂತ ಹೇಳಿ ನಾನು ವಿಡಿಯೋ ಮಾಡ್ತಾ ಇದ್ದೆ ಆಯಿತಾ. ಹಾಗೆಯೇ ಇಲ್ಲೆಲ್ಲ ನಾವು ಓಡಾಡುವ ಪ್ಲೇಸ್ ಆಯಿತಾ. ನಮಗೆ ಇಲ್ಲಿ ಒಂದು ವಲಚಿಲ್ ವ್ಯೂ ಪಾಯಿಂಟ್ ಅಂತ ಉಂಟು. ಮೊನ್ನೆ ಅಷ್ಟೇ ನಾನೊಂದು ಲಾಗ್ ಹಾಕಿದ್ದೆ. ಅಲ್ಲಿಂದಲೇ ನಾವು ಹೋಗೋದು, ಅಲ್ಲಿಗೆ ಜಸ್ಟ್ ನಾವು ಹೋಗಿ ಅಲ್ಲಿ ನಮ್ಮ ಚೇಂಜ್ ಇಲ್ಲ ಚಾಕ್ಲೇಟ್ ತಗೊಳ್ಳಿ ಅದರ ಹೀರೋಯಿನ್ ನಮ್ಮ ಜೊತೆ ಇದ್ದಾಳೆ, ಹಾಗೆ ಅವಳಿಗೆ ಆ ಪ್ಲೇಸ್ ಒಮ್ಮೆ ತೋರಿಸು ಅಂತೇಳಿ ಈ ಸೈಡಿಂದ ಬಂದ್ವಿ. ಹಾಗೆ ಅದು ಆ ಪ್ಲೇಸ್ ತೋರಿಸಿ ಹೋಗುವ ಅಂತ ಹೇಳಿಕೊಂಡು ನಾವಿವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಶಾಪ್ ಇದೆ ಅಲ್ಲ, ಅಲ್ಲಿ ನಮ್ಮ ಅರವಿಂದಣ್ಣನ ಸೆಲೂನು ಈಗ ಬಂತು ನೋಡಿ, ಇದೇ ಶಾಪ್ ಆಯಿತಾ. ಇದು ಅವ್ರದ್ದು ಸೆಲೂನ್, ಇಲ್ಲಿಗೆ ಬರೋದು ಅವರು ಸೆಲೂನಿಗೆಲ್ಲ. ಹೇರ್ ಕಟ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಲ್ಲ, ಇದೇ ಶಾಪಲ್ಲಿ ಹಿಂದಿಯವರು ಮಾತ್ರ ಇರೋದು, ಚೆನ್ನಾಗಿ ಮಾಡ್ತಾರೆ ಮಾತ್ರ. ಹಾಗೆಯೇ ಹೋಗ್ತಾ ಇದ್ದೀವಿ ನೋಡಿ. ಇವಾಗ ಒಂದೊಳ್ಳೆ ಪ್ಲೇಸ್ ತೋರಿಸ್ತೀನಿ. ಮೊನ್ನೆ ತೋರಿಸಿದ್ದೀನಿ, ಆದರೂ ನೋಡಿ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಜಸ್ಟ್. ಮಾತ್ರ ತುಂಬ ಖುಷಿ ಆಗ್ತದೆ ಆಯಿತಾ. ಇಲ್ಲಿ ರೋಡ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ಈ ಘಾಟಿ ಹತ್ರ ಹೋಗುವಾಗ ನಮಗೆ ಮಡಿಕೇರಿಗೆ ಹೋಗೋ ಹಾಗೆ ಆಗ್ತದೆ ನೋಡಿ. ಈ ಸೈಡ್ ಹೋಗಬೇಕು, ಈ ಸೈಡ್ ಹೋದರೆ ನಮ್ಮದು ವಲಚಿಲ್ ವ್ಯೂ ಪಾಯಿಂಟ್ ಸಿಗುವಂಥದ್ದು. ಜಸ್ಟ್ ವಿಸಿಟ್ ಮಾಡಿ ಬಂದದ್ದು. ಇಲ್ಲಿಗೆ ತುಂಬ ಜನ ಬರ್ತಾರೆ ಆಯಿತಾ, ಟೂರಿಸ್ಟ್ನವರೆಲ್ಲ. ಈಗ ಸಂಜೆ ಹೊತ್ತಿಗೆ ಒಂದು 4 ಗಂಟೆ 4:15 ಹೊತ್ತಿಗೆಲ್ಲ ಇಲ್ಲಿಗೆ ಬಂದರೆ ಈ ಪ್ಲೇಸಿಗೆ ತುಂಬ ಜನ ಇರ್ತಾರೆ, ಒಂದು 200-300 ಜನ ಎಲ್ಲ ಇರ್ತಾರೆ. ಫೋಟೋ ಎಲ್ಲ ಚೆನ್ನಾಗಿ ಬರ್ತದೆ, ಫೋಟೋ ಶೂಟಿಗೆ ಅಂತಲೇ ತುಂಬ ಜನ ಬರ್ತಾರೆ ಆಯಿತಾ. ಮಾತ್ರ ಖುಷಿ ಆಗ್ತದೆ. ಒಂದು ಮನಸ್ಸಿಗೆ ಏನಾದರೂ ಬೇಸರ ಆದರೆ ಎಲ್ಲ ಇಲ್ಲಿ ಒಂದು ನೆಮ್ಮದಿ ಸಿಗುವಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಜನ ಹಾಗೆ ಬರ್ತಾರೆ ಆಯಿತಾ. ಹಾಗೆ ರಿಟರ್ನ್ ನಾವಿವಾಗ ಹೋಗ್ತಾ ಇದ್ದೀವಿ, ಜಸ್ಟ್ ನೋಡಿ ರಿಟರ್ನ್ ಹೋಗ್ತಾ ಇದ್ದೀವಿ. ತುಂಬ ಹೊತ್ತು ನಿಲ್ಲಲಿಕ್ಕೆ ನನಗೆ ಟೈಮ್ ಇರಲಿಲ್ಲ, ಹಾಗೆ ಮತ್ತು ಅವರನ್ನು ಬಿಡಬೇಕಿತ್ತು, ಸೌಭಾಗ್ಯವರನ್ನು. ಹಾಗೆ ನಾವು ಜಸ್ಟ್ ವಿಸಿಟ್ ಮಾಡಿ ಬಂದದ್ದು. ಜಾಸ್ತಿ ವೀಡಿಯೋಸ್ ನಾನು ಮಾಡಲಿಲ್ಲ, ಮೊನ್ನೆ ನಾನು ಮಾಡಿದ್ದೆ ಅಲ್ಲ, ಅದಕ್ಕೆ ವಾಪಸ್ ಅಪ್ಲೋಡ್ ಮಾಡೋದು ಬೇಡ ಅಂತೇಳಿ ಮಾಡಲಿಲ್ಲ. ನೋಡಿ, ಇದು ಘಾಟಿ ನೋಡಿ, ಇದು ನಮಗೆ ಮಡಿಕೇರಿ ಘಾಟಿ ಥರ ನಮಗೆ ಫೀಲ್ ಆಗ್ತದೆ. ಹಾಗಿರುತ್ತದೆ, ಒಂಥರ ಒಂದು 5-6 ಟರ್ನ್ ಏನೋ ಇರಬೇಕು, ಘಾಟಿ ಥರ ಚೆನ್ನಾಗಿದೆ ಮಾತ್ರ. ಇಲ್ಲಿ ಒಮ್ಮೊಮ್ಮೆ ದೊಡ್ಡ ಬಸ್ಸು ಬರ್ತದೆ ಆಯಿತಾ, ಕಾಲೇಜಿದೆಲ್ಲ. ಅದು ಬರುವಾಗ ತುಂಬ ಕಷ್ಟ ಆಗೋದು ಆಯಿತಾ ನಮಗೆ. ಅಂದರೆ ಅದು ರಾಂಗ್ ಸೈಡಲ್ಲಿ ಬರ್ತದೆ ಅಲ್ವಾ, ಟರ್ನ್ ಎಲ್ಲ ಮಾಡಲಿಕ್ಕೆ ಕಷ್ಟ ಆಗ್ತದಲ್ಲ ದೊಡ್ಡ ದೊಡ್ಡ ಬಸ್ಸಿಗೆ, ಆಗ ರಾಂಗ್ ಸೈಡಲ್ಲಿ ಬರ್ತದೆ. ಮೊನ್ನೊಂದು ದಿವಸ ನಾನು ಮತ್ತು ಸುಷ್ಮಾಕ್ಕ ಹೋದದ್ದು, ನಾನು ಅರ್ಧದಲ್ಲೇ ನಿಲ್ಲಿಸಿಬಿಟ್ಟಿದ್ದೇನೆ. ಮತ್ತೆ ತೆಗಿಲಿಕ್ಕೆ ಆಗೋದಿಲ್ಲ ಅಂತ ಗಾಡಿ. ನಾವು ಹತ್ತುವಾಗ ಈಗ ಅರ್ಧದಲ್ಲಿ ನಿಲ್ಲಿಸಿದರೆ ಮತ್ತೆ ಹಿಂದೆ ಇದ್ದವ್ರಿಗೂ ಇಳಿಬೇಕಷ್ಟೇ, ಅಷ್ಟು ಕಷ್ಟ ಆಗ್ತದೆ. ಆದರೆ ಮಾತ್ರ ನನಗೆ ಇಷ್ಟವಾದ ಪ್ಲೇಸ್ ಆಯಿತಾ ಇದು. ನನಗೆ ನಿಜವಾಗಿ ಘಾಟಿಯಲ್ಲೆಲ್ಲ ಹೋಗಲಿಕ್ಕೆ ಆಗೋದಿಲ್ಲ, ವಾಮಿಟ್ ಬಂದಾಗೆ ಆಗ್ತದೆ ಕಾರಲ್ಲೆಲ್ಲ ಹೋಗೋದಾದರೆ. ಸ್ಕೂಟಿಯಲ್ಲಿ ಎಷ್ಟು ದೂರ ಬೇಕಾದರೂ ಹೋಗ್ತೀನಿ. ಅದಕ್ಕೆ ನಾನು ಮಡಿಕೇರಿಗೆ ಅಕ್ಕನ ಮನೆಗೆಲ್ಲ ಹೋಗುವಾಗ ನಾನು ಸ್ಕೂಟಿಯಲ್ಲೇ ಹೋಗೋದು. ನಾನು ಬಸ್ಸಲ್ಲಿ ಕಾರಲ್ಲೆಲ್ಲ ಮಡಿಕೇರಿಗೆಲ್ಲ ಹೋಗೋದಿಲ್ಲ ಆಯಿತಾ. ಸ್ಟಾರ್ಟಿಂಗ್ ಒಂದು ಸರಿ ಹೋಗಿದ್ದೆ, ಅಕ್ಕನ ಮದುವೆ ಆಗಿ 1 ತಿಂಗಳ ಆಗುವಾಗ ಒಮ್ಮೆ ಹೋಗಿದ್ದೆ. ಅವತ್ತೇ ನನಗೆ ಸಾಕಾಗಿ ಹೋಗಿದೆ, ವಾಮಿಟ್ ಮಾಡಿಕೊಂಡೆಲ್ಲ ಹೋಗಿದ್ದೇನೆ. ಹಾಗೆ ತುಂಬ ದೂರ ಎಲ್ಲ ನಾನು ಬಸ್ಸಲ್ಲೆಲ್ಲ ಕಮ್ಮಿ ಹೋಗೋದಾಯ್ತಾ. ಅದ ನಂತರ ನಾನು ಸ್ಕೂಟಿ ತೆಗೆದ ಮೇಲೆ ಸ್ಕೂಟಿಯಲ್ಲೇ ಹೋಗೋದು ನಾನು ಮಡಿಕೇರಿಗೆಲ್ಲ. ಹಾಗೆ ಈಗ ಮಳೆ ಎಲ್ಲ ಬರ್ತಾ ಉಂಟಲ್ಲ, ಅದಕ್ಕೆ ತುಂಬ ಟೈಮ್ ಆಯಿತು ಹೋಗದೆ. ಹಾಗೆ ಬಂದ್ವಿ. ಇದು ಲಾಸ್ಟ್, ಇದು ನೋಡಿ ಘಾಟ್. ಇನ್ನು ಇಳಿದ ನಂತರ ಇಲ್ಲಿ ರೈಲ್ವೆ ಗೇಟ್ ಸಿಗ್ತದೆ ಆಯಿತಾ. ನೋಡಿ ಮಾರೆ, ರೈಲ್ವೆ ಗೇಟ್ ಹಾಕಿದ್ದಾರೆ ಮಾರೆ. ಇನ್ನು ಇಲ್ಲಿ ಒಂದು ಅರ್ಧ ಗಂಟೆ ಕಾಯಬೇಕಾಯ್ತಾ, ತುಂಬ ಲೇಟ್ ಆಗ್ತದೆ ಇಲ್ಲಿ. ಮತ್ತು ಜಾಮ್ ಎಲ್ಲ ಆಗ್ತದೆ, ಫುಲ್ ಗಾಡಿ ಬರ್ತದೆ ನೋಡಿ. ಇವಾಗ ನಾವು ಇಲ್ಲಿ ನಿಂತಿದ್ದೇವೆ, ಇನ್ನು ತುಂಬ ಹೊತ್ತು ಕಾಯಬೇಕಾಗ್ತದೆ, ತುಂಬ ಗಾಡಿ ಇರ್ತದೆ ನೋಡಿ. ಟ್ರೈನ್ ಬಂತು, ಟ್ರೈನ್ ಹೋಗ್ತಾ ಇದೆ, ತುಂಬ ದೊಡ್ಡ ಟ್ರೈನ್ ಮಾರ್ರೆ. ಯಬ್ಬಾ ಎಂತ ಅಲ್ಲ ಯಮ್ಮ.
ಇಲ್ಲಿ ತುಂಬ ಕಷ್ಟ ಆಗೋದು. ಎಲ್ಲಿಯಾದರೂ ಅರ್ಜೆಂಟಿಗೆಲ್ಲ ಹೋಗ್ಬೇಕು, ಅರ್ಜೆಂಟಿಗೆ ಹೋಗುವಾಗ ಎಷ್ಟು ಕಷ್ಟ ಆಗ್ತದೆ ಗೊತ್ತುಂಟ. ಅಲ್ಲಿ ಕಾಯಬೇಕಾಗುವಾಗ ನಮಗೆ ಒಂದು ನಿಮಿಷ ಸಹ ವೇಸ್ಟ್ ಆಗಬಾರ್ದು, ಆ ಥರ ಇರ್ತೇವೆ ಅಲ್ವಾ ನಾವು. ಆವಾಗ ಈ ರೈಲ್ವೆ ಟ್ರ್ಯಾಕಲ್ಲಿ ಒಂದು 4-5 ಸಾರಿ ದಿನಕ್ಕೆ ಹೋಗ್ತದೆ ಒಂದು ಟ್ರೈನು, ಒಂದು 4-5 ಏನೋ ಹೋಗ್ತದೆ ಅಂತ. ಹಾಗೆ ಅದಕ್ಕೆ ಟೈಮಿಂಗ್ಸ್ ಇದೆ. ಟೈಮು ನಮಗೆ ಗೊತ್ತಿದ್ದರೆ ಆ ಟೈಮಲ್ಲಿ ನಾವು ಹೋಗಬಾರ್ದು ನಿಜವಾಗಿ. ಸ್ವಲ್ಪ ಅವಾಯ್ಡ್ ಮಾಡಿ ಬೇರೆ ಬೇರೆ ಒಂದು ದಾರಿ ಇದೆ, ಆಚೆಯಿಂದೆಲ್ಲ ಹೋಗ್ಬೋದು ಮೈನ್ ರೋಡು ಸಿಗಬೇಕಾದ್ರೆ. ಆದರೆ ಸ್ವಲ್ಪ ದೂರ ಆಗ್ತದೆ ಅಷ್ಟೇ. ನೋಡಿ ಆಯಿತು, ಟ್ರೈನು ಆಯಿತು. ಇನ್ನು ತೆಗಿಲಿಕ್ಕೆ ಒಂದು 5-10 ನಿಮಿಷ ತಗೊಳ್ತಾರೆ ಅವರು. ನಿಧಾನ ತಗೊಳ್ಳುವಾಗ ಫುಲ್ಲು ಗಾಡಿ ಇರ್ತದೆ ನೋಡಿ. ಆಚೆ ಸೈಡು ಸಹ ಗಾಡಿ ಇದೆ, ಈಚೆ ಸೈಡು ಸಹ ಗಾಡಿ ಇದೆ, ಮತ್ತು ನಮ್ಮ ಗಾಡಿ ಹಿಂದೆ ಸಹ ಗಾಡಿ ಇದೆ. ನಾನು ಅದು ವೀಡಿಯೋ ಮಾಡಲಿಲ್ಲ. ತುಂಬ ಗಾಡಿ ಇದೆ ಅಲ್ಲಿ. ಅಲ್ಲಿ ಸಾಧಾರಣ ಫುಲ್ ಗಾಡಿ ಇರ್ತದೆ, ಅಂದರೆ ಆ ಟೈಮಲ್ಲಿ ಫುಲ್ ಜಾಮ್ ಆಗ್ತದೆ ಗಾಡಿ. ಹಾಗೆ ಮತ್ತು ಈ 2 ವೀಲರ್ ಅವರ ಯಾರು ಸಹ ಆಗಿರ್ಬೋದು, ಎಲ್ಲರೂ ಒಟ್ರಾಶಿ ನಿಲ್ಲಿಸೋದಾಯ್ತಾ ರೋಡಲ್ಲಿ. ಈಗ ಆಚೆ ಸೈಡಿನವರು ಈಚೆ ಸೈಡಿಗೆ ಬರಬೇಕಲ್ವಾ, ಅದಕ್ಕೆ ಸ್ವಲ್ಪ ಜಾಗ ಮಾಡಿಟ್ರೆ ಅಷ್ಟು ಜಖಮೆಲ್ಲ ಆಗೋದಿಲ್ಲ ಗಾಡಿ ಫುಲ್ಲು. ಇವರು ತಾರಮಾರು ಹೋಗೋದು ಮಾರೆ, ಆವಾಗ ಆಚೆಯವರಿಗೆ ಈಚೆಯವರಿಗೆಲ್ಲ ಕಷ್ಟ ಆಗೋದು. ಕಾರಿನವರಿಗೆ ನುಗ್ಗಿಸ್ಲಿಕ್ಕೆ ಎಲ್ಲ ಆಗೋದಿಲ್ಲ. ಆದರೆ ಈಗ ಆಟೋದವರು ಮತ್ತು ಸ್ಕೂಟಿಯವರೆಲ್ಲ ಫುಲ್ಲು ರೋಡಲ್ಲಿ ಫುಲ್ ಈಚೆ ಸೈಡಿಗೆ ಸಹ ಫುಲ್ ಇಡೋದು, ಆಚೆ ಸೈಡು ಸಹ. ಆಗ ಆಚೆ ಸೈಡಿನವರು ಈಚೆ ಸೈಡಿಗೆ ಹೋಗಬೇಕು, ಈಚೆ ಸೈಡಿನವರು ಆಚೆ ಸೈಡಿಂದ ಹೋಗಬೇಕು ಅಂತ ಹೇಳುವಾಗ ಅದು ಅವರಿಗೆ ಗೊತ್ತಾಗೋದಿಲ್ಲ ನೋಡಿ. ಇಲ್ಲಿ ಈಗ ಕಿರಿಕಿರಿ ಆಗ್ತಾ ಉಂಟು. ಅಂದರೆ ಒಬ್ಬ ಕಾರಿನವ ಅಡ್ಡ ನಿಲ್ಲಿಸಿದ್ದಾನೆ, ತೆಗಿಲಿಕ್ಕೆ ಅವನಿಗೆ ಆಗ್ತಿಲ್ಲ. ಅದಕ್ಕಿಂತ ಎದುರು ಆಟೋದವ ನಿಲ್ಲಿಸಿದ, ಮತ್ತೆಲ್ಲರೂ ಆರ್ನೆಲ್ಲ ಹಾಕಿ ತೆಗೆಸಿದ್ರು. ಆ ಕಾರಿನವ ಪಾಪ ಕಷ್ಟಪಡ್ತಿದ್ದಾನೆ ತೆಗೆಸಿದ್ರು. ಮತ್ತು ನೋಡಿ, ಮತ್ತೆ ನಾವು ಸೀದಾ ಬರ್ತಾ ಇದ್ದೀವಿ. ಇನ್ನು ಮೈನ್ ರೋಡು ಇಲ್ಲಿಗೆ ನಮಗೆ ಎಂತ ಹೇಳೋದಂದರೆ ವಲಚ್ಚಿಲ್ ಅಂತ ಹೇಳೋದು ಇಲ್ಲಿಗೆ. ಈ ಸ್ಟಾಪಿಗೆ ಇಲ್ಲಿ ಕಮ್ಮಿ ಸ್ಟಾಪ್ ಸಿಗೋದು ಬಸ್ಸಲ್ಲೆಲ್ಲ. ಒಂದೊಂದು ಗೌರ್ಮೆಂಟ್ ಬಸ್ಸಿಗೆಲ್ಲ ಕೊಡ್ತಾರೆ, ಪ್ರೈವೇಟ್ ಬಸ್ಸು ಡೈರೆಕ್ಟಾಗಿ ಹೋಗ್ತದೆ ಸೀದಾ. ಹಾಗೆ ನೋಡಿ ಎಷ್ಟು ಚಂದ ಅಲ್ಲ. ಸಂಜೆ ಇದು ಒಂದು 5:30 ಆಗೋತ್ತಿಗೆ ಫುಲ್ಲು ಸೂರ್ಯನ ಬೆಳಕು ನೋಡಿ ಅಂತೆ ಎಷ್ಟು ಚಂದ. ಹಾಗೆ 4 ಸೈಡಿಗೆ ಬಂದಿದೆ ಬೆಳಕು, ಒಂಥರ ಚಂದ ಇದೆ ಅಲ್ವಾ. ಹಾಗೆ ತುಂಬ ಹೊತ್ತು ನಾನು ಇದೇ ವಿಡಿಯೋ ಮಾಡ್ತಾ ಇದ್ದೆ, ನನಗೆ ಇಷ್ಟ ಆಯಿತು. ಒಮ್ಮೊಮ್ಮೆ ಫುಲ್ಲು ಕೇಸರಿ ಕಲರಲ್ಲಿ ಇರ್ತದೆ ಆಯಿತಾ, ಆಗ ನೋಡಬೇಕು, ಆಗ ಇನ್ನೂ ಚಂದ ಇರ್ತದೆ. ಇದು ಅಂದರೆ ಇಷ್ಟು ಬೆಳಕೆ ಜಾಸ್ತಿ ಕಾಣ್ತಿದೆ ಅಲ್ಲ, ಅದು ಮೋಡ ಫುಲ್ಲೆಲ್ಲ ಇರುವಾಗ ಎಲ್ಲ ನೋಡಬೇಕು, ಚಂದ ಇರ್ತದೆ ವ್ಯೂ ನೋಡಲಿಕ್ಕೆ. ಹಾಗೆ ನೋಡಿ ನಾವು ಹೋಗ್ತಾ ಇದ್ದೀವಿ ನೋಡಿ. ಒಂದು ಬಸ್ಸು ಸಿಕ್ಕಿತ್ತು. ಅಂದರೆ ಲಾಂಗ್ ಡ್ರೈವಿಂಗ್ ಎಲ್ಲ ನನಗೆ ಹೋಗೋದು ತುಂಬ ಇಷ್ಟ ಆಯಿತಾ. ಈ ಥರ ರೋಡು ಅಂದರೆ ನಾನು ಗಾಡಿಯಲ್ಲೆಲ್ಲ ಹೋಗುವಾಗ ಮೊಬೈಲೆಲ್ಲ ಕಮ್ಮಿ ಯೂಸ್ ಮಾಡೋದು. ನಾನು ಫುಲ್ಲು ವ್ಯೂ ನೋಡೋದು ನನಗೆ ಅಭ್ಯಾಸ, ಎಲ್ಲಿ ಹೇಗಿದೆ ಅಂತೆಲ್ಲ ನನಗೆ. ಮತ್ತು ಹೊರಗಿನ ಗಾಳಿ ನನಗೆ ತುಂಬ ಮುಖ್ಯ ಆಯಿತಾ. ನನಗೆ ಎ ಸಿ ಎಲ್ಲ ಹಾಕಿ ಕೂತ್ಕೊಳ್ಳೋದಂದರೆ ಆಗೋದೇ ಇಲ್ಲ. ನನಗೆ ಹೊರಗಿದು ಗಾಳಿ ಬರಬೇಕು, ನ್ಯಾಚುರಲ್ ಗಾಳಿ, ಅದು ನನಗೆ ತುಂಬ ಇಷ್ಟ. ಆಗ ನಾನು ಒಂಥರ ಸರಿ ಇರ್ತೇನೆ. ಇಲ್ಲದಿದ್ದರೆ ಬಸಳೆಯಾಗಿ ಆಗ್ತೇನೆ ಆಯಿತಾ ಕಾರಲ್ಲೆಲ್ಲ. ಹಾಗೆ ಇಲ್ಲದಿದ್ದರೆ ಹಾರಾಡ್ತಾ ಇರ್ತೇನೆ ನಾನು. ನೋಡಿ ನಾವು ಹೋಗ್ತಾ ಇದ್ದೀವಿ. ಬಸ್ಸು ಇನ್ನೂ ಸ್ವಲ್ಪ ಇರೋದು ಆಯಿತಾ, ಸ್ವಲ್ಪ ದೂರ ವೀಡಿಯೋ ಮಾಡಿದ್ದೇನೆ ಅಷ್ಟೇ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ನಾನು ವೀಡಿಯೋಸ್ ಹಾಕ್ತಾ ಇರ್ತೇನೆ, ಒಂದೊಂದು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಸಬ್ಸ್ಕ್ರೈಬ್ ಮಾಡೋದವರು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಬೇರೆ ಯಾವುದಾದ್ರೂ ವೀಡಿಯೋಸ್ ಮಾಡಬೇಕಾದ್ರೆ ಖಂಡಿತ ರಿಕ್ವೆಸ್ಟ್ ಮಾಡಿ, ಖಂಡಿತ ಹಾಕ್ತೀನಿ ನಾನು ಒಂದೊಂದು ವೀಡಿಯೋಸು. ಇವಾಗ ನಮಗೆ ಅಷ್ಟೊಂದು ಟೈಮ್ ಇಲ್ಲ, ಅದಕ್ಕೋಸ್ಕರ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಿಲ್ಲ. ಮತ್ತು ನಂಗೆ ಹುಷಾರಿರಲಿಲ್ಲ, ಜ್ವರ ಇತ್ತಾ, ಹಾಗೆ ಯಾವುದು ವೀಡಿಯೋಸ್ ನಾನು ಯೂಟ್ಯೂಬಲ್ಲಿ ಹಾಕಿರಲಿಲ್ಲ. ಇನ್ನು ನೋಡಬೇಕು ಇನ್ನು ಯಾವ ಥರ ಎಲ್ಲ ವೀಡಿಯೋ ಮಾಡಬೇಕು ಅಂತ. ಒಂದು ಇದು ಎಂತ ಒಂದು ಅಡುಗೆದೊಂದು ನಾನು ರೆಡಿ ಮಾಡಿ ಇಟ್ಟಿದ್ದೇನೆ, ಅದು ಈ ಥರ ರೆಸಿಪಿ ಮಾಡಬೇಕು ಅಂತ. ಅದಕ್ಕೆ ಟೈಮ್ ಸಿಗಲಿಲ್ಲ. ಅದನ್ನು ಮಾಡುವಾಗ ಗ್ಯಾರಂಟಿ ನಾನು ವ್ಲಾಗ್ ಹಾಕ್ತೀನಿ ಆಯಿತಾ. ಅದು ನೋಡಿದರೆ ನೀವು ಸ್ವಲ್ಪ ಊಟ ಮಾಡುವವರು ಒಂದು ತಟ್ಟೆ ಊಟ ಮಾಡ್ತೀರಿ, ಅಷ್ಟು ಊಟ ಮಾಡ್ಬೋದು. ಅಷ್ಟು ಒಳ್ಳೆ ಸಾಂಬಾರು ಮಾಡಿ ತೋರಿಸ್ತೀನಿ. ನೀವು ಸಹ ಆ ಥರ ಟ್ರೈ ಮಾಡಿ ಮನೆಯಲ್ಲಿ, ಖಂಡಿತ ನಿಮಗೆ ಕೂಡ ಇಷ್ಟ ಆಗ್ಬೋದು.
ಆ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಆದಷ್ಟು ಎಲ್ಲ ನಮ್ಮ ವ್ಯೂವರ್ಸಿಗೆ ಶೇರ್ ಮಾಡಿ. ಶೇರ್ ಮಾಡೋದೇ ನನಗೆ ದೊಡ್ಡ ಸಪೋರ್ಟ್ ನಿಮ್ಮಿಂದ ಸಿಗುವಂಥದ್ದು. ನಾನು ಅದನ್ನು ಮಾತ್ರ ಕೇಳ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.